ಯೋಚನೆ ಮಾಡಿ ಒಂದು ಪೂರ್ತಿ ರೈಲ್ವೆ ಸ್ಟೇಷನ್ ಒಂದು ಸ್ಕೂಲ್ ಮಗುಗೋಸ್ಕರ ನಡೆಯುತ್ತೆ ಅಂದರೆ ಒಂದು ಮಗುಗೋಸ್ಕರ ಚಾನ್ಸೇ ಇಲ್ಲ. ಕಾಮೇಶಿರಾತಾಕಿ ಸ್ಟೇಷನ್ ಜಪಾನ್ ಒಂದು ಸಣ್ಣ ಸ್ಟೇಷನ್. ಕ್ಲೋಸ್ ಮಾಡೋ ನಿರ್ಧಾರ ಮಾಡಿರ್ತಾರೆ, ಅಲ್ಲಿಂದ ಯಾವ ಪ್ಯಾಸೆಂಜರ್ ಇರಲ್ಲ ಅಂತ. ಮತ್ತು ಯಾಕೆ ಕ್ಲೋಸ್ ಮಾಡಲಿಲ್ಲ? ಯಾಕೆಂದರೆ ಜಪಾನ್ ಗೌರ್ಮೆಂಟ್ ಮತ್ತು ಅಲ್ಲಿಂದ ರೈಲ್ವೇಸ್ಗೆ ಗೊತ್ತಾಗುತ್ತೆ ಅಲ್ಲಿಂದ ಒಂದು ಮಗು ದಿನ ಟ್ರೈನಲ್ಲಿ ಸ್ಕೂಲಿಗೆ ಹೋಗ್ತಾರೆ ಅಂತ. ಅದಕ್ಕೆ ಜಪಾನ್ ಗೌರ್ಮೆಂಟ್ ಆ ಮಗು ಎಜುಕೇಷನ್ ಮುಗಿಯೋ ತನಕ ಟ್ರೈನ್ ಶೆಡ್ಯೂಲ್ನ ಆ ಮಗು ಸ್ಕೂಲ್ ಟೈಮಿಂಗ್ಸ್ ಪ್ರಕಾರ ಸೆಟ್ ಮಾಡ್ತಾರೆ. ಈ ಟ್ರೈನ್ ದಿನಕ್ಕಾಲ 2 ಸತಿ ಮಾತ್ರ ನಿಲ್ತಿರುತ್ತೆ. ಒಂದು ಬೆಳಗ್ಗೆ ಪಿಕಪ್ ಮಾಡಬೇಕಾದ್ರೆ, ಸಂಜೆ ಡ್ರಾಪ್ ಮಾಡಬೇಕಾದ್ರೆ ಅಷ್ಟೇ. ಏನು ಬರೀ ಒಂದು ಮಗು ಡ್ರಾಪ್ ಮಾಡೋಕ್ಕೋಸ್ಕರ? ಮತ್ತು 2016 ಆ ಮಗು ಲಾಸ್ಟ್ ಸ್ಕೂಲ್ ಡೇನೂ ಮುಗಿಯುತ್ತೆ, ಆ ಸ್ಟೇಷನ್ನು ಕ್ಲೋಸ್ ಆಗುತ್ತೆ. ಒಂದು ಹುಡುಗಿ ಎಜುಕೇಷನ್ಗೋಸ್ಕರ ಇಷ್ಟು? ಇದು ಜಪಾನ್ನ ಸ್ಟೇಷನ್ ಕತೆ ಅಲ್ಲ ಲೇಖನ್, ಇದೊಂದು ಮೆಸೇಜ್ ಆಗಿತ್ತು ಪೂರ್ತಿ ವರ್ಲ್ಡ್ಗೆ, ಎಜುಕೇಷನ್ ಎಷ್ಟು ಮುಖ್ಯ ಅಂತ. ಜಪಾನ್ ತೋರಿಸ್ತು ಒಂದು ದೇಶ ಮನ್ಸು ಮಾಡಿದ್ರೆ ಒಂದೇ ಒಂದು ಮಗು ಎಜುಕೇಷನ್ ಕೂಡ ತನ್ನ ಸಿಸ್ಟಮ್ನೇ ಬದಲಿಸ್ಬೋದು ಅಂತ. ಆದರೆ ಅಷ್ಟರಲ್ಲಿ ಯೋಚನೆ ಮಾಡೋಕ್ಕೆ ಯಾರಿಗೂ ಟೈಮೇ ಇಲ್ಲ.